ಆಲ್ರೆಡಿ ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ, ಹೀಗಾಗಿ ಚರ್ಚೆಯನ್ನು ಮಾಡ್ತಿರಬಹುದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಇದೆಲ್ಲ ಗೊತ್ತಿಲ್ಲ, ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಸೊ ಅದನ್ನೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಅಂತಿಮವಾಗಿ ನಾಳೆವರೆಗೆ ಫೈನಲ್ ಆಗ್ಬೋದು. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ, ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ಮಾಡಿ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನ ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡ್ಬೇಕಷ್ಟೇ ನಾವೀಗ. ಇಲ್ಲ, ಅವ್ರು ಡೆಲ್ಲಿಗೆ ಹೋಗಿದ್ರಲ್ಲ, ನಿಂದು ಭೇಟಿಯಾಗಿಲ್ಲ. CM ಅವ್ರಿಗೆ ಭೇಟಿಯಾಗಿದ್ದಾರೆ. CM ಅವ್ರಿಗೆ ಭೇಟಿಯಾಗಿದ್ರು. ಸೊ ಮಿಕ್ಕಿದವ್ರು ಇಲ್ಲ, ಇವತ್ತೇನು ಸಿಕ್ಕರೆ ಭೇಟಿ ಆಗ್ತಿದೆ. ಯಾಕಂದ್ರೆ CLP ಇದೆ ಇವತ್ತು, CLP ಅಲ್ಲಿ ಭೇಟಿ ಆಗ್ತದೆ. ಇಲ್ಲ ಏನು ಮಾಡ್ಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕಷ್ಟೆ. ಬೇರೆಯವ್ರದ್ದು ಡಿಮಾಂಡು ಅವರ ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತಿದೆ ಯಾರಿಗೆ ಯಾವ ಹುದ್ದೆ ಕೊಡಬೇಕು, ಯಾವ ಸ್ಥಳ ಕೊಡಬೇಕಂತ. ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಷ್ಟೇ. ಇನ್ನೂ ಮಾಡಿಲ್ಲ, ಏನು ಚರ್ಚೆ ಅಷ್ಟೇ ಮಾಡಿಲ್ಲ. ಇನ್ನೂ ಅದು ಇದೇ ಮಾಡ್ಬೇಕನ್ನೋದಿದೆ, ಮಾಡಬಾರ್ದು ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ, ನಮ್ಮ ಪಕ್ಷಕ್ಕೆ, ಅದನ್ನು ನಿರ್ಧಾರ ಮಾಡ್ತಾರೆ. ಅಷ್ಟಕ್ಕಾಗುತ್ತೆ. ತೊಳೆದ್ರೆ ಡೇಟ್ ಗೊತ್ತಿಲ್ಲ, ಅದು ಅವರೇ ನಿರ್ಧಾರ ಮಾಡಬೇಕು. ಬಹುತೇಕ ಹಿರಿಯ ನಾಯಕರನ್ನ ಸಚಿವ ಸಂಪುಟದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ. ಪಕ್ಷ ಸಂಘಟನೆ ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬರಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು. ಎಲ್ಲರನ್ನೂ ಹೊಸಬ್ ಮಾಡ್ಲಿಕ್ಕಲ್ಲ, ಹಳಬರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು, ಎರಡು ಬ್ಯಾಲೆನ್ಸ್ ಮಾಡಬೇಕು. ಸೊ CLP ಆದ್ಮೇಲೆ ಗೊತ್ತಿಲ್ಲ ಏನು ನಿರ್ಧಾರ ಮಾಡ್ತಾರೆ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು. ಎರಡು ಆಪ್ಷನ್ ಇದ್ದೇ ಇರ್ತದೆ. ಯಾವ್ದಾದ್ರು ಡಿಪೆಂಡ್ ಅಪಾನ್ ಹೈಕಮಾಂಡ್ ತೀರ್ಮಾನ. ನೋಡೋಣ, ಕಾದ್ ನೋಡೋಣ ನಾಳೆವರೆಗೆ, ಸಾಯಂಕಾಲವರೆಗೆ. ಫಸ್ಟ್ ಒಂದೊಂದು ಕ್ಲಿಯರ್ ಆಗ್ಬೇಕಲ್ಲ. ಇನ್ನು ಒಂದೇದಾಗಿಲ್ಲ, ಇದೇ ಗದ್ದಲ ಇದೆಲ್ಲ. ಇನ್ನು ಒಂದೇದಾಗ್ಲಿದು ಪಕ್ಷದ ನಿರ್ಧಾರ ಹೇಳಿಲ್ಲ. ಪಕ್ಷ ಏನು ಹೇಳಿದ್ರು ತೀರ್ಮಾನ ಸ್ವಾಗತ ಮಾಡ್ಬೇಕಂತ ಹಿಂದೂ ಹೇಳಿದ್ವಿ. ಅದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರು, DK ಶಿವಕುಮಾರ್ ಅವರು ಹೇಳಿದ್ರು. ಸೊ ಎಲ್ಲರೂ ಒಪ್ಪಲೇಬೇಕು ಯಾವುದೇ ತೀರ್ಮಾನ ಆದ್ರೂ. ಗೊಂದಲ ಬಗೆಹರಿದೆ. ಗೊಂದಲ ಪಕ್ಷದಲ್ಲಿ ಇಲ್ಲೂ ಇಲ್ಲ, ಗೊಂದಲ ಯಾವುದೂ ಇಲ್ಲ. ಮೇಡಮ್ ಅದು ಇದ್ದೇ ಇರ್ತದೆ ಎಲ್ಲೇ ಪಕ್ಷದಲ್ಲಿ. ಎಲ್ಲ ನಾವು ಆಗ್ತೀವಿ, ನಮ್ದು ಸಾಮರ್ಥ್ಯ ಇದೆ, ನಮ್ಮನ್ನು ಬಳಸ್ಕೊಳ್ಳಿ, ನಾವು ಮಂತ್ರಿ ಒಳ್ಳೆ ಕೆಲಸ ಮಾಡ್ತೇವೆ, ಎಲ್ಲರೂ ಡಿಮಾಂಡ್ ಮಾಡೇ ಮಾಡ್ತಾರೆ.